ಆಗಲೇ ವಿರೂಪಾಕ್ಷಪ್ಪನವರು ಒಂದು ವಚನವನ್ನು ಪ್ರಸ್ತಾಪ ಮಾಡಿದರು. ಎನ್ನ ಕಂಗಳಲ್ಲಿ ಶಿವಜ್ಯೋತಿಯ ಬೆಳಗಿಸಯ್ಯ, ಎನ್ನ ನಾಲಿಗೆಯಲ್ಲಿ ಶಿವಸ್ವರವ ನುಡಿಸಯ್ಯ. ಆ ವಚನವನ್ನು ಮತ್ತೆ ಮತ್ತೆ ನೀವು ಮೆಲುಕು ಹಾಕಬೇಕು. ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಹೃದಯ, ಬುದ್ಧಿ, ಭಾವ ಎಲ್ಲ ಕಡೆ ಕೂಡ ಶಿವಭಾವ ಅಳವಡಬೇಕು. ಶಿವಭಾವ ಅಂತಂದರೆ ಒಳ್ಳೆಯದನ್ನು ಮಾಡುವಂಥದ್ದು, ಅಲ್ಲವಾದಂಥ ಕೆಲಸ ಕಾರ್ಯಗಳಿಂದ ದೂರ ನಿಲ್ಲುವಂಥದ್ದು. ಹಾಗೆ ಮಾಡಲಿಕ್ಕೆ ಸ್ಫೂರ್ತಿಯನ್ನು ತುಂಬುವಂಥದ್ದು ಯೋಗ ಮತ್ತು ಶಿವಯೋಗ. ಈ ಎರಡೂ ಪದಗಳನ್ನು ನೀವು ಗಮನಿಸಬೇಕು. ಯೋಗ ಮತ್ತು ಶಿವಯೋಗ. ಯೋಗ ಅಂತಂದರೆ ಒಂದಾಗುವುದು, ಕೂಡುವುದು. ಏನು ಒಂದಾಗೋದು, ಏನು ಕೂಡೋದು ಅಂತಂದರೆ, ಮೊದಲು ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅದು ವಿಭಾಗ ಆಗದಂಗೆ ಅದ್ವೈತ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಅದರ ಜೊತೆಗೆ ನಾನು ಬೇರೆ, ನನ್ನ ಬುದ್ಧಿ ಬೇರೆ, ನನ್ನ ಮನಸ್ಸು ಬೇರೆ, ನನ್ನ ಅಂಗಾಂಗಗಳು ಬೇರೆ ಅನ್ನುವಂಥ ಭಾವನೆಯನ್ನು ಸಂಪೂರ್ಣವಾಗಿ ಕಿತ್ತಾಕಿ ಇಡೀ ಶರೀರ ನಾನು ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಯಾವಾಗ ಆ ಒಂದು ಅನ್ನುವಂಥ ಭಾವನೆ ಬರುತ್ತೋ ಆಗ ನಮ್ಮಲ್ಲಿ ಏಕಾಗ್ರತೆ ಪ್ರಾರಂಭ ಆಗುತ್ತೆ. ಏಕಾಗ್ರತೆ ಬಂದಾಗ ಮುಂದೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಯೋಗ ನಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ತರುವಂಥದ್ದು. ಮನಸ್ಸಿನ ಸ್ವಭಾವ ನಿಮಗೆ ಗೊತ್ತಿರೋ ಹಾಗೆ ಚಂಚಲ. ಅದನ್ನು ಗೋಸುಂಬೆಗೆ ಹೋಲಿಸ್ತಾರೆ, ಮಂಗನಿಗೆ ಹೋಲಿಸ್ತಾರೆ, ಗಾಳಿಗೆ ಹೋಲಿಸ್ತಾರೆ. ಅಂದರೆ ಅಷ್ಟು ವಿಚಲಿತವಾಗುವಂಥದ್ದು. ಆ ವಿಚಲಿತವಾದಂಥ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಬೇಕು. ಮನುಷ್ಯನ ಪ್ರಗತಿ ಮತ್ತು ಅವನತಿ ಎರಡಕ್ಕೂ ಕಾರಣ ಆಗುವಂಥದ್ದು ಮನಸ್ಸು. ಯಾರು ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಕೊಳ್ತಾರೋ ಅವರು ತಮ್ಮ ದೇಹದ ಮೇಲೆ, ತಮ್ಮ ಬುದ್ಧಿಯ ಮೇಲೆ, ಬದುಕಿನ ಮೇಲೆ ಹತೋಟಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ. ಮನಸ್ಸಿನ ಮೇಲೆ ಹತೋಟಿ ಇಲ್ಲ ಅಂತಂದರೆ ಮನುಷ್ಯ ಮೃಗ ಆಗ್ಬೋದು. ಆ ಮೃಗತ್ವದಿಂದ ದೇವತ್ವದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಯೋಗ ಮತ್ತು ಶಿವಯೋಗ ಎರಡೂ ಕೂಡ ಪ್ರೇರಣೆಯನ್ನು ನೀಡುವಂಥವು. ಈ ಯೋಗ ಅಂದಾಗ ಕೇವಲ ದೈಹಿಕ ಅಂಗಾಂಗಗಳನ್ನು ಬಲಪಡಿಸಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ದೇಹದ ಜೊತೆಗೆ ಮನಸ್ಸು, ಬುದ್ಧಿ ಮತ್ತು ಭಾವ ಅವುಗಳ ಮೇಲೆಯೂ ಕೂಡ ನಾವು ಹತೋಟಿಯನ್ನು ಸಾಧನೆ ಮಾಡಬೇಕು. ಹಾಗೆ ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿಯನ್ನು ತುಂಬುವಂಥದ್ದು ಅವರೆಲ್ಲರೂ ಹೇಳಿದ ಹಾಗೆ ಶಿವಯೋಗ. ಶಿವಯೋಗ ಅಂತಂದರೆ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಹಿಡ್ಕೊಂಡು ಅದನ್ನು ಏಕಾಗ್ರ ದೃಷ್ಟಿಯಿಂದ ನೋಡ್ತಾ ಹೋಗೋದು. ನೋಡ್ತಾ ನೋಡ್ತಾ ಮನಸ್ಸಿನಲ್ಲೇ ಪಂಚಾಕ್ಷರಿ ಅಥವಾ ಷಡಾಕ್ಷರಿ ಮಂತ್ರದ ಅನುಸಂಧಾನ ಮಾಡುವಂಥದ್ದು. ಆಗ ನಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ನಾನೇ ದೇವರು, ದೇವರೇ ನಾನು. ಈ ಭಾವ ಬಂದಾಗ ಮನುಷ್ಯ ಮಾಡಬಾರದಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಮುಂದಾಗಲ್ಲ. ನಿನ್ನೆ ಸಂಜೆ
ನಾವಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಒಂದು 3 ಜನ ಮಕ್ಕಳು ಬೈಕ್ನಲ್ಲಿ ಈ ಕಡೆಯಿಂದ ಸ್ಪೀಡಾಗಿ ಬಂದರು. ಬಂದಿದ್ದ ತಕ್ಷಣ ಇದಕ್ಕೆ ಗುದ್ದಿ ಬಿದ್ದರು. ಸದ್ಯ ಏನೂ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅವರ ಮನಸ್ಸಿನ ಮೇಲೆ ಹತೋಟಿ ಇಲ್ಲ ಅಂತ ಅದು ತೋರಿಸುತ್ತೆ. ಆಮೇಲೆ ಎಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನೋಂಥ ಎಚ್ಚರ ಇರಬೇಕು. ಇದು ಒಂದು ಮಠದ ಆವರಣ, ವಿದ್ಯಾಸಂಸ್ಥೆ ಇರುವಂಥದ್ದು, ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ. ಇಂಥಲ್ಲಿ ಬೈಕ್ ಓಡಿಸ್ಬಾರ್ದು ಅನ್ನುವಂಥ ಪ್ರಜ್ಞೆ ಸಾರ್ವಜನಿಕರಿಗೆ, ಮಕ್ಕಳಿಗೆ ಬರಬೇಕಾಗತ್ತೆ. ಯಾರಾದರೂ ಹಾಗೆ ಓಡಿಸ್ತಾರೆ ಅಂದರೆ ನೀವು ಕೂಡ ಜಾಗೃತರಾಗಿ ಅಂಥವ್ರಿಗೆ ತಿಳುವಳಿಕೆಯನ್ನು ನೀಡಬೇಕು. ನೋಡಪ್ಪ, ಈ ಒಳಗಡೆ ಆವರಣದಲ್ಲಿ ಬರಬಾರ್ದು, ಹೊರಗಡೆ ಹೋಗಿಬಿಡಿ ಅಂತ ಹೇಳಿ ಸೌಮ್ಯವಾಗಿ ಅವರನ್ನು ಇಲ್ಲಿಂದ ದೂರ ಕಳಿಸೋವಂಥದ್ದು ಇದೆಯಲ್ಲ, ಅದು ಕೂಡ ಒಂದು ರೀತಿಯ ಯೋಗ. ಮುಖ್ಯೋಪಾಧ್ಯಾಯರು ಮತ್ತೊಂದು ಮಾತನ್ನು ಹೇಳಿದರು. ಮಕ್ಕಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಕರಿದ ಹುರಿದ ಪದಾರ್ಥಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಬೇಕು. ನಾವು ನಾಲಿಗೆಯ ರುಚಿಗೆ ಒಕ್ಕೊಂಬಿಟ್ಟಿದ್ದೇವೆ. ಆದರೆ ನಾಲಿಗೆ ರುಚಿಗಿಂತ ದೇಹದ ಆರೋಗ್ಯ ಮುಖ್ಯ. ಆ ದೇಹದ ಆರೋಗ್ಯಕ್ಕೆ ಬೇಕಾದದ್ದೇನು? ಶುಚಿಯಾದ, ರುಚಿಯಾದ, ಪುಷ್ಟಿದಾಯಕವಾದಂಥ ಆಹಾರ. ಅದು ಕೂಡ ಎಷ್ಟು ಬೇಕು? ಒಬ್ಬ ವಚನಕಾರ ಹೇಳ್ತಾರೆ, ಮಿತ ಆಹಾರವ ಮಾಡಿರಯ್ಯ ಅಂತ. ಅಕ್ಕ ಮಹಾದೇವಿ ನಿಮಗೆ ಆರೋಗ್ಯ ಬೇಕು ಅಂತಂದರೆ ಕಡಿಮೆ ಊಟ ಮಾಡಿರಿ ಅಂತ ಹೇಳ್ತಾರೆ. ಮನುಷ್ಯ ಊಟ ಮಾಡಲಿಕ್ಕಾಗಿ ಅಲ್ಲ ಬದುಕುವಂಥದ್ದು, ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು. ಆಗ ನಮ್ಮ ದೇಹ ಲವಲವಿಕೆಯಿಂದ ಇರುತ್ತೆ, ಸದಾ ಉಲ್ಲಾಸಭರಿತವಾಗಿರುತ್ತೆ. ನಾವು ಒಂದು ರೀತಿ ಜಂಗಮ ಸ್ಥಿತಿಯನ್ನು ಪಡ್ಕೊಳ್ತೇವೆ. ಇನ್ನು ಆಹಾರ ದಾರಿಯುದ್ದಕ್ಕೂ ನೋಡ್ತೇವೆ. ಈ ಪ್ಯಾಕೆಟ್ಗಳಲ್ಲಿ ತಂದಂಥ ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು ಅದೇ ನಿಮ್ಮ ಅನಾರೋಗ್ಯಕ್ಕೆ ಖಂಡಿತ ಕಾರಣ ಆಗುತ್ತೆ ಅನ್ನೋದನ್ನು ಮಕ್ಕಳು ಮರಿಬಾರ್ದು. ಅದು ಯಾವಾಗ ಮಾಡಿಟ್ಟಿರ್ತಾರೋ, ಹೇಗೆ ಮಾಡಿರ್ತಾರೋ, ಅದರ ಬದಲಾಗಿ ಮನೆಯಲ್ಲಿ ಅಥವಾ ಹಾಸ್ಟೆಲಲ್ಲಿ ಮಾಡೋ ಅವತ್ತೇ ತಯಾರು ಮಾಡ್ತಾರೆ ಅಡುಗೆನ, ಆಗಾಗಲೇ ತಯಾರು ಮಾಡಿಕೊಟ್ಟಿರ್ತಾರೆ. ಅಂಥ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಇನ್ನು ಆಹಾರಕ್ಕೆ ಪ್ರಸಾದ ಅನ್ನುವಂಥ ಭಾವನೆ ನಿಮಗಿರಬೇಕು. ಈಗ ದೇವಸ್ಥಾನಕ್ಕೆ ನೀವು ಹೋಗ್ತೀರಿ, ಅಲ್ಲಿ ಬಾಳೆಹಣ್ಣು ಕೊಡ್ತಾರೆ ಅಥವಾ ಇನ್ನೇನೋ ಪ್ರಸಾದ ಅಂತ ಕೊಡ್ತಾರೆ. ಕೊಟ್ಟಾಗ ನೀವು ಯಾರೋ ಅದು ಚೆನ್ನಾಗಿಲ್ಲ ಅಂತ ಬಿಸಾಕಲ್ಲ, ಬದಲಾಗಿ ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡ್ತೀರಿ. ಹಾಗೆ ನಾವು ಊಟ ಮಾಡುವಂಥ ಪ್ರತಿಯೊಂದು ಅನ್ನದ ಅಗಳು ಅಥವಾ ಮುದ್ದೆ, ನೀರು, ಸಾರು, ಇದು ಪ್ರಸಾದ ಅನ್ನುವಂಥ ಭಾವನೆ ಬಂದರೆ ಅವ್ರು ಹೇಳಿದ ಹಾಗೆ ಎಲ್ಲಿ ಬೇಕಲ್ಲೇ ಅದನ್ನು ಚೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ನಾಡಿನಲ್ಲಿ ಒಂದು ಹೊತ್ತು ಅನ್ನಕ್ಕೂ ಗತಿ ಇಲ್ಲದೆ ಎಲ್ಲೋ ಬಿಸಾಕಿದಂಥ, ಯಾರೋ ಬಿಸಾಕಿದಂಥ ಎಲೆಯಲ್ಲಿರುವಂಥ ಅನ್ನಕ್ಕೆ ಹೊಡೆದಾಡುವಂಥ ಜನನೂ ಇದ್ದಾರೆ. ಅವರಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ನಾವೇನು ಮನುಷ್ಯರು, ರಾಕ್ಷಸರು ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಮುಖ್ಯವಾಗಿ ನಾವು ಹೇಳುವಂಥದ್ದು, ಇವತ್ತಿನಿಂದನೇ ಒಂದು ಅಗಳು ಅನ್ನವನ್ನು ಕೂಡ ಹೊರಗೆ ಹಾಕಬಾರ್ದು, ಮುದ್ದೆಯನ್ನು ಹೊರಗೆ ಹಾಕಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟೇ ನೀಡಿಸ್ಕೊಳ್ಳಿ, ಮತ್ತೆ ಬೇಕು ಅಂದರೆ ಮತ್ತೆ ನೀಡಿಸ್ಕೊಳ್ಳಿ. ಆ ತಟ್ಟೆಯಲ್ಲಿ ಬಿಟ್ಟು ಹೊರಗಡೆ ಹಾಕೋದಿದೆಯಲ್ಲ, ಅದು ಆಹಾರಕ್ಕೆ ನಾವು ಮಾಡುವಂಥ ದ್ರೋಹ. ಆಹಾರ ಅಮೃತ ಅನ್ನುವಂಥ ಭಾವನೆ ನಿಮಗಿರಬೇಕು. ಅದನ್ನು ಬಹಳ ಸೂಚ್ಯವಾಗಿ ಹೇಳುತ್ತಾ, ಈ ಆವರಣದಲ್ಲಿ ಎಲ್ಲೂ ಕೂಡ ಇನ್ನು ಮುಂದೆ
ನಿಮ್ಮ ಪ್ಯಾಕೆಟ್ಗಳನ್ನು ತಿಂದು ಬಿಸಾಕಿದ್ದು ಗೊತ್ತಾಗಬಾರ್ದು. ಒಂದು ವೇಳೆ ಅನಿವಾರ್ಯವಾಗಿ ನಿಮ್ಮ ತಂದೆ ತಾಯಿಗಳು ಯಾರೋ ಏನೋ ತಗೊಂಡು ಬಂದಿರ್ತಾರೆ ಅಂದರೆ ಅದನ್ನು ತಿಂದು ಎಲ್ಲಿ ಡಸ್ಟ್ಬಿನ್ ಇದೆಯೋ ಅಲ್ಲೇ ಹಾಕಬೇಕೇ ಹೊರತಾಗಿ ನಿಮ್ಮ ರೂಮಿನ ಹೊರಗಡೆ ಭಾಗದಲ್ಲೇ ಆಗಲಿ, ಮಠದ ಆವರಣದಲ್ಲಾಗಲಿ, ಶಾಲೆಯ ಆವರಣದಲ್ಲಾಗಲಿ ಹಾಕುವಂಥ ಕೆಟ್ಟ ಪದ್ಧತಿಯನ್ನು ಇವತ್ತಿನಿಂದನೇ ನೀವು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾರಾದರೂ ಅಲ್ಲಿ ಹಾಕ್ತಾರೆ ಅಂತಂದ್ರೆ ನೀವೇ ಎಚ್ಚರಿಕೆ ಕೊಡಬೇಕು. ಯಾಕೆಂದರೆ ಇಲ್ಲಿ ನಮ್ಮನ್ನು ಕಾಯೋವಂಥವ್ರು ಮತ್ತೊಬ್ಬರಿಲ್ಲ, ನಮ್ಮನ್ನು ನಾವೇ ಕಾಯ್ಕೊಳ್ಬೇಕು. ಇಲ್ಲಿ ನಿಮ್ಮ ಅಪ್ಪ ಇಲ್ಲ, ನಿಮ್ಮ ಅವ್ವ ಇಲ್ಲ, ಅಣ್ಣ ಇಲ್ಲ, ಅಕ್ಕ ಇಲ್ಲ, ಯಾರೂ ನಮಗೆ ಹೇಳೋರಿಲ್ಲ. ನಮಗೆ ನಾವೇ ಗುರು ಆಗಬೇಕು, ನಮಗೆ ನಾವೇ ಬದಲಾವಣೆ ಆಗಬೇಕು. ಆಗ ನೀವು ಸಾಣೇಹಳ್ಳಿ ಬಂದಿದ್ದು ಇಲ್ಲಿ ಶಿಕ್ಷಣವನ್ನು ಪಡೆಯುವಂಥದ್ದು, ಆ ಶಿಕ್ಷಣದ ಮೂಲಕ ಸಂಸ್ಕಾರವನ್ನು ಪಡೆಯುವಂಥದ್ದು ಅರ್ಥಪೂರ್ಣ ಆಗುತ್ತೆ. ಅದರ ಜೊತೆಯಲ್ಲೇ ನೀವು ಕೇವಲ ಓದೋದಷ್ಟೇ ಮುಖ್ಯ ಅಲ್ಲ, ಸಾರ್ವಜನಿಕವಾಗಿ ಹೇಗೆ ವರ್ತನೆ ಮಾಡ್ತೀರಿ, ಒಳ್ಳೆ ಮಾತಾಡೋದು, ಒಳ್ಳೆಯ ನಡತೆಯನ್ನು ಇಟ್ಕೊಳ್ಳುವಂಥದ್ದು. ನಮ್ಮ ನಾಲಿಗೆ ಶಿವಸ್ವರವ ನುಡಿಸಯ್ಯ ಅಂತ ಹೇಳಿದ್ರಲ್ಲ, ಯಾವಾಗಲೂ ಮೃದುವಾದಂಥ ಮಾತುಗಳನ್ನು ಆಡಬೇಕು. ಕೆಲವ್ರ ಮಾತುಗಳನ್ನು ಕೇಳಿದರೆ ಕಿವಿ ಮುಚ್ಚಿಕೊಳ್ಬೇಕು ಅಂತ ಅನಿಸುತ್ತೆ. ಬಸವಣ್ಣವ್ರು ಹೇಳಿದ್ದೇನು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಅಂದರೆ ಒಳ್ಳೆಯ ಮಾತುಗಳನ್ನೇ ನಾವು ಆಡಬೇಕು. ಆಡೋದಷ್ಟೇ ಅಲ್ಲ, ಆಡಿದಂತೆ ನಮ್ಮ ನಡತೆ ಇರಬೇಕು. ನಡೆ ಮತ್ತು ನುಡಿ ಒಂದಾದಾಗ ಆ ವ್ಯಕ್ತಿಗೆ ನಿಜವಾದಂಥ ಮಾನ್ಯತೆ, ಗೌರವ, ಬೆಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಮ್ಮೆಲ್ಲ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು. ಇದರ ಜೊತೆಗೆ ಸಾಹಿತ್ಯ, ಸಂಗೀತ, ಕಲೆ ಇವುಗಳ ಒಲವು ಅಧ್ಯಾಪಕರಿಗೂ ಬೇಕು, ವಿದ್ಯಾರ್ಥಿಗಳಿಗೂ ಬೇಕು. ನಾವು ಕೇವಲ ಪಠ್ಯಪುಸ್ತಕಗಳನ್ನು ಓದ್ತೀವಿ, ಪಠ್ಯಪುಸ್ತಕಗಳನ್ನು ಪಾಠ ಮಾಡ್ತೀವಿ ಅಂದ ತಕ್ಷಣ ಪರಿಪೂರ್ಣತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಣೇಹಳ್ಳಿ ನಿಮಗೆ ಒಳ್ಳೆಯ ಅವಕಾಶಗಳಿದ್ದಾವೆ. ಇಲ್ಲಿ ಸಂಗೀತ ಹೇಳ್ಕೊಡೋರಿದ್ದಾರೆ, ನೃತ್ಯ ಹೇಳ್ಕೊಡೋರಿದ್ದಾರೆ, ನಾಟಕ ಕಲಿಸೋವಂಥವ್ರಿದ್ದಾರೆ. ಇವುಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ಇಲ್ಲಿ 2 ಶಾಲೆಗಳಿದ್ದಾವೆ. ಒಂದು ಪ್ರಾಥಮಿಕ ಶಾಲೆ, ಇನ್ನೊಂದು ಮಾಧ್ಯಮಿಕ ಪ್ರೌಢಶಾಲೆ. ಆ 2 ಶಾಲೆಯವರು ಈ ವರ್ಷ ನಮ್ಮ ನಾಟಕೋತ್ಸವದಲ್ಲಿ ಒಂದೊಂದು ನಾಟಕ ಆದರೂ ಅಧ್ಯಾಪಕರು ಸೇರ್ಕೊಂಡು ಮಾಡಬೇಕು. ಅವರು ಒಂದು ನಾಟಕ, ಇವರೊಂದು ನಾಟಕ. ಹಾಗೆಯೇ ನಮ್ಮ ಮಕ್ಕಳು, ನೀವು ಕೂಡ ಒಂದು ನಾಟಕ ಮಾಡಬೇಕು. ಅದರ ಜೊತೆಗೇ ನೃತ್ಯ ಮಾಡಬೇಕು ಅನ್ನುವಂಥ ಅಭಿಲಾಷೆ ಇದ್ದಂಥವ್ರು ಅವರು ನಿಮ್ಮ ಹೆಸರನ್ನು ಕೊಡಬೇಕು. ನಾಟಕ ಮಾಡಬೇಕು ಅನ್ನೋವಂಥ ಅಭಿಲಾಷೆ ಇದ್ದಂಥವ್ರು ನಿಮ್ಮ ಹೆಸರನ್ನು ಕೊಡಬೇಕು. ಅವುಗಳಿಗೆ ಒಬ್ಬೊಬ್ಬ ಅಧ್ಯಾಪಕರನ್ನ ಜವಾಬ್ದಾರರನ್ನಾಗಿ ಮಾಡಿ ಇವಾಗಿನಿಂದಲೇ ಅದನ್ನು ಪ್ರಾರಂಭ ಮಾಡಿದರೆ ನೀವು ಒಳ್ಳೆಯ ನಟರಾಗ್ತೀರಿ, ಒಳ್ಳೆಯ ಸಂಗೀತಗಾರರಾಗ್ತೀರಿ, ಒಳ್ಳೆಯ ನೃತ್ಯಗಾರರಾಗ್ತೀರಿ, ಒಳ್ಳೆಯ ಕ್ರೀಡಾಪಟುಗಳಾಗ್ತೀರಿ. ಅಷ್ಟೇ ಅಲ್ಲ, ಧೈರ್ಯವಾಗಿ ಮಾತನಾಡುವಂಥ ಕಲೆ ನಿಮಗೆ ಸಹಜವಾಗಿಯೇ ಬರುತ್ತೆ. ಇದನ್ನು ನೀವು ಗಮನದಲ್ಲಿರಿಸಿಕೊಂಡು ಈ ಕ್ಷಣದಿಂದಲೇ ನಾಟಕ, ನೃತ್ಯ ಹಾಗೆಯೇ ಸಂಗೀತ ಈ 3 ಶಾಲೆಯವರು ಒತ್ತು ಕೊಡಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ, ಈ ಯೋಗ ಬಹುಶಃ ಪ್ರಕೃತಿಯಿಂದನೇ ಪ್ರಾರಂಭ ಆಗಿತ್ತು ಅಂತ ಕಾಣುತ್ತೆ. ಅವ್ರು ಮಾಡುವಾಗ ಹೇಳ್ತಾರೆ ವೃಕ್ಷಾಸನ ಅಂತಾರೆ. ವೃಕ್ಷ ಅಂದ್ರೇನು? ಮರ. ಆ ಮರದಿಂದ ನಾವು ಕಲಿಯೋದಿದೆ. ಇನ್ನೊಂದು ಅಂತ 3 ಭುಜಂಗಾಸನ. ಅದು ಯಾವುದು? ಹಾವು. ಹಾವಿನಿಂದ ಕಲಿಯುವಂಥದ್ದು ಒಂದು ಆಸನ. ಆಮೇಲೆ ಮಕರಾಸನ. ಮಕರಾಸನ ಅಂದರೆ ಇದು ಯಾವುದದು? ಮೊಸಳೆ. ಮೀನಿನಿಂದ ಕಡಿಯೋದಿದೆ. ಅಂದರೆ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದರಿಂದನೂ ಕಲಿತು ಅವುಗಳಿಗೆ ಒಂದು ಆಸನ ಅಂತ ಮಾಡಿದ್ದಾರೆ. ಆದರೆ ಮನುಷ್ಯನಿಂದ ಪ್ರಕೃತಿ ಕಲಿಯೋದಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಪ್ರಕೃತಿಯಿಂದ ನಾವು ಕಲಿಯೋದಿದೆ, ನಮ್ಮಿಂದ ಪ್ರಕೃತಿ ಏನೂ ಕಲಿಯೋದಿಲ್ಲ. ಯಾಕೆಂದರೆ ಪ್ರಕೃತಿ ಅಷ್ಟೊಂದು ಸ್ವಚ್ಛವಾಗಿದೆ, ಸುಂದರವಾಗಿದೆ,
ಆರೋಗ್ಯಪೂರ್ಣವಾಗಿದೆ. ಆದರೆ ಮನುಷ್ಯ ಆ ಪ್ರಕೃತಿಯನ್ನು ಕೂಡ ಇವತ್ತು ಹಾಳು ಮಾಡ್ತಾ ಇದ್ದಾನೆ. ಯಾವಾಗ ಅವನ ಪ್ರಕೃತಿಯನ್ನು ಹಾಳು ಮಾಡಿದ್ನೋ ತನ್ನ ಈ ಪ್ರಕೃತಿಯನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಬೇಕು. ಈ 5 ದಿನಗಳ ಕಾಲ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಯೋಗಾಸನವನ್ನು ನಿಮಗೆ ಪ್ರಾರಂಭ ಮಾಡಿದ್ದಾರೆ. ನಾವು ಪದೇ ಪದೇ ಪ್ರತಿ ವರ್ಷವೂ ಹೇಳ್ತಾ ಇರ್ತೀವಿ, ಬಸವಣ್ಣವರ ವಚನ, ಬರ ಭಕ್ತಿ ಅರೆಯಾಗಿತ್ತು. ಮೊದಲ ದಿನ ಹಣೆ ಮುಟ್ಟಿ ಕೂತ್ಕೊಳ್ಳೋ ಸರಿಯಾಗಿ ಕೂತ್ಕೊಳ್ಳೋ ಬಿಡೋದನ್ನ ನೋಡಿ. ಮಕ್ಕಳಿಗೆ ಚಂಚಲತೆ ಭಾಳ. ಇಷ್ಟೊಂದು ಒಳ್ಳೆಯ ಇದರಲ್ಲಿ ಕೂತಿದ್ದೀರಿ, ಮತ್ತೆ ಮನಸ್ಸು ಚಂಚಲ ಆದರೆ. ಬಸವಣ್ಣವರ ಒಂದು ವಚನ, ಬರ ಭಕ್ತಿ ಅರೆಯಾಯಿತು. ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಅಂತ ಹೇಳ್ತಾರೆ. ಅಂದರೆ ಆರಂಭದಲ್ಲಿದ್ದಂಥ ಆಸಕ್ತಿ ಕ್ರಮೇಣ ಬತ್ತಿ ಹೋಗಿಬಿಡುತ್ತೆ. ಹಾಗಾಗಬಾರ್ದು. ಅದು ಪ್ರತಿ ದಿನಕ್ಕೆ ಹೆಚ್ಚಾಗ್ತಾ ಹೋಗಬೇಕು. ಹಾಗೆ ಹೆಚ್ಚಾಗ್ತಾ ಹೋದರೆ ನಿಮ್ಮ ಬದುಕು ಅರ್ಥಪೂರ್ಣವಾಗುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ, ಇಲ್ಲಿ 3 ಜನ ದೈಹಿಕ ಶಿಕ್ಷಕರಿದ್ದೀರಿ. ನೀವು 2 ದಿವಸ ಹಂಚ್ಕೊಂಡು ಇದನ್ನು ಮತ್ತೆ ಮುಂದುವರಿಸ್ಬೇಕು. 2 ದಿವಸ ಒಬ್ಬೊಬ್ಬರು ಆ ಮಕ್ಕಳಿಗೆ ನೀವು ಇಲ್ಲಿ ಮಾಡಿಸ್ತಿರೋ ಅಥವಾ ಆ ರೂಮ್ನಲ್ಲಿ ಮಾಡಿಸ್ತಿರೋ, ಎಲ್ಲಿ ಮಾಡಿಸ್ತಿರೋ, ಪ್ರತಿ ದಿವಸನೂ ಆ ಯೋಗದ ಕೆಲವು ಆಸನಗಳನ್ನಾದರೂ ನೀವು ಹಾಕಿಸ್ತಾ, ಇದರಲ್ಲೇ ಕೆಲವರಾದರೂ ಯೋಗ ಪಟುಗಳಾಗಬೇಕು. ನೀವೇ ನಮ್ಮ ನಾಟಕೋತ್ಸವದಲ್ಲಿ ಇವ್ರು ಹೆಂಗೆ ಪ್ರತಿ ವರ್ಷ ಈ ಯೋಗ ಪ್ರದರ್ಶನವನ್ನು ಮಾಡ್ತಾರೋ ಹಾಗೆ ನಮ್ಮ ಮಕ್ಕಳು ಈ ವರ್ಷ ಯೋಗ ಪ್ರದರ್ಶನ ಮಾಡೋ ಹಾಗಾಗಬೇಕು. ಅದು 3 ಜನ ದೈಹಿಕ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ಈ ಮೂಲಕ ನಾವು ನಿರ್ವಹಿಸಲಿಕ್ಕೆ ಹೇಳ್ತೀವಿ. ಹಾಗೆಯೇ ನೃತ್ಯ, ನಾಟಕ, ಸಂಗೀತ ಇವುಗಳಿಗೂ ಕೂಡ ಒಬ್ಬೊಬ್ಬ ಶಿಕ್ಷಕರನ್ನು ನೀವು ನೇಮಕ ಮಾಡಿ ಮುಖ್ಯಸ್ಥರು. ಆ ಮೂಲಕ ಒಂದು ಹೊಸ ಲೋಕವನ್ನು ನಾವು ಸೃಷ್ಟಿ ಮಾಡ್ಬೋದು. ಬರೀ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಮನುಷ್ಯ ಬದುಕುವಂಥದ್ದು ಹೇಗೆ, ಆ ಬದುಕನ್ನು ನೀವೇ ಕಟ್ಕೊಳ್ಬೇಕು. ಹಾಗೆ ಕಟ್ಕೊಳ್ಳಿಕ್ಕೆ ಈ ದಿನ ನಿಮಗೆ ಒಂದು ಸ್ಫೂರ್ತಿ ದಿನ ಆಗಿದೆ ಅಂತ ಭಾವಿಸಿ, ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡ್ಲಿಕ್ಕೆ ಹೋಗಲ್ಲ. ಮಕ್ಕಳಿಗೆ ಹೇಳೋದಿಷ್ಟೇ, ನಿಮ್ಮ ರೂಮ್ನಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ರಿ, ಪರಿಸರದಲ್ಲಿ ಸ್ವಚ್ಛತೆಯನ್ನು ಉಳಿಸ್ಕೊಳ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಸ್ವಚ್ಛವಾಗಿರ್ರಿ. ನಾವು ಸ್ವಚ್ಛವಾಗಿದ್ದರೆ ಇನ್ನು ಉಳಿದದ್ದೆಲ್ಲದೂ ಸ್ವಚ್ಛವಾಗಿರುತ್ತೆ. ಆ ರೀತಿಯ ಸಂಕಲ್ಪವನ್ನು ನೀವು ಇವತ್ತಿನ ದಿನ ಮಾಡುವಂತೆ ಆಗಲಿ ಅಂತ ಹಾರೈಸ್ತಾ, ನಿಮ್ಮ ತಂದೆ ತಾಯಿಗಳು ತುಂಬ ಕನಸುಗಳನ್ನು ಇಟ್ಕೊಂಡು ಸಾಣೆಹಳ್ಳಿ ಕಲಿಸಿರ್ತಾರೆ. ಸಾಣೆಹಳ್ಳಿಗೆ ಹೋದರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ಚೆನ್ನಾಗಿ ಓದ್ತಾರೆ, ಮನುಷ್ಯರಾಗ್ತಾರೆ ಅನ್ನುವಂಥ ನಂಬಿಕೆ. ಆ ತಂದೆ ತಾಯಿಗಳ ನಂಬಿಕೆಯನ್ನು ನೀವು ಯಾರೂ ಹುಸಿಗೊಳಿಸ್ಬಾರ್ದು ಅಂತಂದರೆ ಶ್ರದ್ಧೆಯಿಂದ ಓದಬೇಕು, ಹೊರಗಡೆ ಓಡಾಡೋದು ಕಡಿಮೆ ಆಗಬೇಕು. ಆ ಜಂಕ್ ಫುಡ್ ಅಂತ ಏನು ಹೇಳ್ತಿರಲ್ಲ ಅಂಥವುಗಳನ್ನು ಪೂರ್ಣ ನಿಷೇಧ ಮಾಡಿದರೆ ಖಂಡಿತ ನಿಮ್ಮ ಆರೋಗ್ಯ ಸರಿಯಾಗುತ್ತೆ. ಇಲ್ಲ ಅಂತಂದರೆ ಹೊಟ್ಟೆ ನೋವು ಅಂತನೋ, ಜ್ವರ ಅಂತನೋ, ತಲೆನೋವು ಅಂತನೋ, ಇನ್ನೇನೋ ಆಗ್ತೈತಿ. ಈಗ ನೀವು ನೋಡ್ತೀರಿ, ನಾವು ಪ್ರತಿ ದಿವಸನೂ 200-300 ಕಿಲೋಮೀಟ್ರ್ ಓಡಾಡ್ತೀವಿ. ರಾತ್ರಿ ಎಷ್ಟೊತ್ತಿಗೋ ಮಲಗ್ತೀವಿ, ಮತ್ತು ಬೆಳಗ್ಗೆ ಎಷ್ಟೊತ್ತಿಗೋ ಹೇಳ್ತೀವಿ. ಆದರೂ ಕೂಡ ಯಾಕೆ ಆನಂದವಾಗಿರ್ತೇವೆ ಅಂತಂದರೆ ನಮ್ಮ ಆರೋಗ್ಯ ಮತ್ತು ಬದುಕಿನ ವಿಧಾನ. ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಸೂಚ್ಯವಾಗಿ ತಿಳಿಸಿ, ಈ 5 ದಿನಗಳ ಅವಧಿಯಲ್ಲಿ ಅವರು ಯಾವುದೇ ರೆಮ್ಯುನರೇಷನ್ ಪಡೆಯಲ್ಲ. ಅದನ್ನು ಈಗ ಶಿವಕುಮಾರ್ ಹೇಳಿದ ಹಾಗೆ ಇವತ್ತು ಯೋಗ ಮಾಡಿಸೋವಂಥ ಶಿಕ್ಷಕರು ಭಾಳ ಆಗಿದ್ದಾರೆ. ಅವ್ರು 5 ದಿವಸ, 9 ದಿವಸ, 15 ದಿವಸ ಒಂದು ಶಿಬಿರ ಅಂತ ಮಾಡಿ ಕನಿಷ್ಠ ಒಬ್ಬೊಬ್ರಿಗೆ 1,000, 2,000 ರೂಪಾಯಿ, 5,000 ರೂಪಾಯಿ ತನಕನೂ ಫೀಸ್ ಮಾಡಿ ಶಿಬಿರ ಮಾಡ್ತಾರೆ. ಇಲ್ಲಿ ಯಾವುದೇ ಆರ್ಥಿಕ ನೆರವನ್ನು ಬಯಸದೆ ಅವರೇ ಪ್ರತಿನಿತ್ಯ ಅವ್ರ ಊರಿನಿಂದ ಕಾರ್ನಲ್ಲಿ ಬಂದು ನಿಮ್ಮನ್ನೇ ಎಬ್ಬಿಸಿ ಮತ್ತೆ ಇಲ್ಲಿ ಕೆಲಸ ಪೂರೈಸಿ ತಮ್ಮ ಕಾಯಕಕ್ಕೆ ತಾವು ಹೋಗ್ತಾರೆ. ಅದು ನಿಮಗೆ ಸ್ಫೂರ್ತಿ ಆಗಬೇಕು, ನಮ್ಮ ಅಧ್ಯಾಪಕರಿಗೆ ಸ್ಫೂರ್ತಿ ಆಗಬೇಕು.
ನೀವು ಬೆಳಗ್ಗೆ 6 ಗಂಟೆಗೆ ಬರ್ರಿ ಅಂತಂದ್ರು, ಅಯ್ಯೋ ಎಲ್ಲಿಂದ ಬರೋದಪ್ಪ, ಹೆಂಗಾಗುತ್ತೆ ಮತ್ತು ಅವ್ರು ಅಲ್ಲಿಂದ ಬರ್ತಾರಲ್ಲ. ಮನಸ್ಸಿದ್ರೆ ಮಾರ್ಗ ಅಂತ. ನೀವು ಮನಸ್ಸು ಮಾಡಿದರೆ ಖಂಡಿತ ಒಳ್ಳೆಯ ದಾರಿ ಸಿಕ್ಕೇ ಸಿಗುತ್ತೆ. ಅದನ್ನು ನೀವೆಲ್ಲರೂ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತುಗಳನ್ನು ಪೂರೈಸ್ತೇವೆ.